ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಮಹಾಕುಂಭ ಮೇಳ ನಿಮ್ಗೆಲ್ಲ ಗೊತ್ತಾ ಇದೆ. ಸಾಕಷ್ಟು ವಿಷಯ ಟ್ರೆಂಡಿಂಗ್ ಆಗಿದೆ. ಕೋಟ್ಯಾಂತರ ಜನ ಬಂದು ಪುಣ್ಯ ಸ್ನಾನ ಕೂಡ ಮಾಡ್ತಾ ಇದ್ದಾರೆ. ಈಗ ಪ್ರಪಂಚದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ಗೆ ಹೆಸರು ವಾಸಿಯಾಗಿದೆ ಪ್ರಯಾಗರಾಜ್. ಬರೋಬ್ಬರಿ 300ರಿಂದ 400 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇಡೀ ವರ್ಲ್ಡ್ ಅಲ್ಲಿ ಈ ರೀತಿ ಟ್ರಾಫಿಕ್ ಜಾಮ್ ಕೂಡ ಎಲ್ಲೂ ಕಂಡು ಬಂದಿಲ್ಲ. ಎಲ್ಲಾ ರಸ್ತೆಗಳಲ್ಲೂ ಭಾರಿ ದಟ್ಟಣೆ ಆಗಿದೆ. ಬರೋಬ್ಬರಿ 48 ಗಂಟೆಗಳ ಕಾಲ ಪ್ರಯಾಣಿಕರು ಸಿಲುಕಿದ್ದಾರೆ, ಊಟ ಗೀಟ ಇಲ್ದೆ ಸಿಲುಕಿದ್ದಾರೆ. ಅಲ್ಲಿ ವಿಪಕ್ಷರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ವ್ಯವಸ್ಥೆ ಕೂಡ ಮಾಡಿ, ಊಟದ ವ್ಯವಸ್ಥೆ ಕೂಡ ಮಾಡಿ ಅಂತ. ಹೌದು ನಿಜ, ಸಾಕಷ್ಟು ಜನ ಊಟ ತಿಂಡಿ ಇಲ್ದಲೆ ಬಯಲ್ತಾ ಇದ್ದಾರೆ. ಅವ್ರಿಗೆ ಕೂಡ ವ್ಯವಸ್ಥೆ ಮಾಡಿ ಅಂತ ಹೇಳಿ ಮಾಡ್ತಿದೆ. ಬರೋಬ್ಬರಿ 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸಂಪೂರ್ಣ ವಿವರ ನೋಡೋದಾದ್ರೆ, ನಿಮ್ಗೆ ಗೊತ್ತಿರೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಮಹಾಕುಂಭಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸಾಕಷ್ಟು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನಮ್ಮ ದೇಶ ಅಲ್ಲದಲ್ಲೇ ವಿದೇಶದಲ್ಲಿ ಕೂಡ ಫಾರಿನ್ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಸೌತ್ ಅವರು ಕೂಡ ಸಾಕಷ್ಟು ಜನ ಬರೋದು 144 ವರ್ಷಕ್ಕೆ ಒಂದೇ ಬಾರಿ. ನಾವಿರ್ತೀವಿ, ನಮ್ಮ ಮೊಮ್ಮಕ್ಳು ಇರ್ತಾರ, ನಮ್ಮ ಮರಿ ಮೊಮ್ಮಕ್ಳು ಕೂಡ ಇರ್ತಾರ, ಗೊತ್ತಿಲ್ಲ. ಅದನ್ನ ಹೋಗಿ ನಾವು ಕಣ್ಣು ತುಂಬಿಕೊಳ್ಳೋಣ, ಆ ದೃಶ್ಯ ನೋಡಿ ನಾವು ಕಣ್ಣು ತುಂಬಿಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲಾ ಮಾರ್ಗದಲ್ಲೂ ಕೂಡ ಬರೋಬ್ಬರಿ 106 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತೆ. ಎಲ್ಲಾ ಮಾರ್ಗದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಜನವರಿ 13ರಿಂದ ಇದು ಆರಂಭವಾಯಿತು. ಇದುವರೆಗೆ ಬರೋಬ್ಬರಿ 43 ಕೋಟಿ ಜನ ಇದನ್ನ ಪಾಲ್ಗೊಂಡಿದ್ದಾರೆ. ಬರೋಬ್ಬರಿ 43 ಕೋಟಿ ಜನ ಪಾಲ್ಗೊಂಡಿದ್ದಾರೆ ಅಂತೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಮೇಲೆ ಪುಣ್ಯ ಸ್ನಾನ ಕೂಡ ಮಾಡಿದ್ದಾರೆ. ಇನ್ನು ಮುಕ್ತಾಯವಾಗಲು ಕೆಲವೇ ದಿನಗಳು ಇರೋ ಕಾರಣ ತೀವ್ರ ಜನಸಂಖ್ಯೆ ಏರಿಕೆ ಆಗುತ್ತೆ. ಜನಸಂಖ್ಯೆ ಬಂದೇ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ, ದೇಶದ ಎಲ್ಲಾ ಕಡೆಯಿಂದ ಪ್ರಯಾಗ್ರಾಜ್ಗೆ ಜನ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ, 200ರಿಂದ 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ, ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ, ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಕೂಡ ಹೇಳಿದ್ದಾರೆ, ಟ್ರಾಫಿಕ್ ಜಾಮ್ ಆಗಿರೋ ಕಾರಣ ಕುಂಭಮೇಳಕ್ಕೆ ತೆರಳೋದು ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಮಧ್ಯಪ್ರದೇಶದ ಪೊಲೀಸರು ಕೂಡ ಹೇಳಿದಾರಂತೆ. ಮಧ್ಯಪ್ರದೇಶದಲ್ಲೇ ಮಧ್ಯಪ್ರದೇಶದಿಂದ ಪ್ರಯಾಗರಾಜ್ಗೆ ಹೋಗೋ ದಾರಿ ಮಧ್ಯೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಂಟೆಗಳಲ್ಲಿ ನಾವು ಕೂಡ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿದ್ದೀವಿ ಅಂತ ಹೇಳಿ ಜನ ಕೂಡ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿದೆ, ಗಮನಿಸಬಹುದು. ಸಂಚಾರ ದಟ್ಟಣೆ ಹೆವಿ ಆಗಿದೆ. ವಿಪರೀತ ಜನ, ಕಂಡು ಕೇಳರಿದಷ್ಟು ಜನ ಹೋಗ್ತಾ ಇದ್ದಾರೆ. 1 ಕೋಟಿ ಜನ, ಬರೋಬ್ಬರಿ 1 ಕೋಟಿ ಜನ ರೋಡಲ್ಲಿ ನಿಂತ್ಕೊಂಡಿದ್ರಂತೆ. ಅಷ್ಟು ಟ್ರಾಫಿಕ್ ಜಾಮ್ ಇದೆ. 1 ಕೋಟಿ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ಬೈ ರೋಡ್. ಹೇಗಾಗುತ್ತೆ? ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ. ರೈಲು ಕೂಡ ಫುಲ್ ಆಗಿದೆ. ಫ್ಲೈಟ್ ಅಲ್ಲಿ ದುಬಾರಿ ಚಾರ್ಜಸ್ ಆಗಿದೆ. ಬೇರೆ ಆಪ್ಷನ್ ಎಲ್ಲ ಜನಕ್ಕೆ ಟೋಲ್ ಕೂಡ ಕೊಟ್ಟು ಹೋಗ್ತಾ ಇದ್ದಾರೆ. ಸ್ವಂತ ವೆಹಿಕಲ್ ಹೋಗ್ತಾ ಇದ್ದಾರೆ. TT1 ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ಯಾಕೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರೋಬ್ಬರಿ ಒಂದ್ ಸೈಡ್ ಹೋಗೋದಕ್ಕೆ ಟೋಲ್ ಚಾರ್ಜಸ್ ಬರೋಬ್ಬರಿ 3,500ರಿಂದ 4,000 ಆಗುತ್ತಂತೆ. ಬರೀ ಓನ್ಲಿ ಟೋಲ್ ಚಾರ್ಜಸ್ ಹೋಗಿ ಬರೋದಕ್ಕೆ ಟೋಲ್ ಚಾರ್ಜಸ್ ಬರೋಬ್ಬರಿ 8,000 ಕೂಡ ಹೆಚ್ಚು ಆಗುತ್ತೆ. ಇದನ್ನ ದಂಧೆ ಕೂಡ ಮಾಡ್ಕೊಂಡಿದ್ದಾರೆ. ಟೋಲ್ ಅನ್ನು ಕೂಡ ಕೇಂದ್ರ ಸರ್ಕಾರದವರು ಟೋಲ್ ಫ್ರೀ ಕೂಡ ಮಾಡಿದ್ರೆ ಉತ್ತಮ ಆಗ್ತಾ ಇತ್ತು ಅಂತ ಹೇಳಿ ಜನ ಅಭಿಪ್ರಾಯ ತಿಳಿಸಿದ್ದಾರೆ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ. ಆ ನಿಟ್ಟಿನಲ್ಲಿ ಸಂಗಮ ರೈಲು ಕೂಡ ಬಂದ್ ಮಾಡಿದ್ರು. ಫೆಬ್ರವರಿ 14 ಕೂಡ ಬಂದ್ ಮಾಡಿದ್ರು. ಆದ್ರೆ ಪ್ರಯಾಗರಾಜನ ಚೌಕಿ, ನೈನಿ, ಪ್ರಯಾಗರಾಜ್ ಜಂಕ್ಷನ್, ಸುಬೇರ್ದಾರ್ಜಂಗ್, ಪ್ರಯಾಗ್, ಫಾಫಮ್, ಪ್ರಯಾಗರಾಜ್, ರಾಂಬಾಗ್ ಮತ್ತು ಎಜಿ ಸ್ಟೇಷನ್ಗಳಲ್ಲಿ ಟ್ರೈನ್ ಕೂಡ ಇದೆ. ಸಾಮಾನ್ಯ, ವಿಶೇಷ ರೈಲು ಕೂಡ ಜನ ತುಂಬಿಕೊಂಡಿದ್ದಾರೆ ಅಂತೆ. ಸ್ಲೀಪರ್ ಬುಕ್ ಮಾಡಿದ್ರು ಕೂಡ ಸ್ಲೀಪರ್ ಅಲ್ಲೂ ಕೂಡ ಜನ ಹೋಗ್ತಾ ಇದ್ದಾರೆ. ಅಷ್ಟು ಇದಾಗಿದೆ, ಅಷ್ಟು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. 43 ಕೋಟಿ ಜನ ಇದುವರೆಗೂ ಪುಣ್ಯ ಸ್ನಾನ ಕೂಡ ಮಾಡಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಜನ ಇದ್ದಾರೆ ಅಂತ. ಇಲ್ಲಿ ಪ್ರಯಾಗರಾಜ್ಗೆ ತೆರಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಯಾಗರಾಜ್ ಸಂಪರ್ಕಿಸುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಕಡೆ ಸಾವಿರಾರು ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಹೊರ ರಾಜ್ಯಗಳಿಂದ ಹೆಚ್ಚಿನ ಜನ ಕೂಡ ಬರ್ತಾ ಇದ್ದಾರೆ. ಔಟರ್ ಸ್ಟೇಟ್ ಗಳಿಂದ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಕೆಲವು ದಿನಗಳಿಗೆ ಹೋಗಬೇಡಿ, ಅಂದ್ರೆ ಭಕ್ತರು ನೀವು ಮುಂದಿನ ಕೆಲವು ದಿನಗಳಿಗೆ ನೀವು ಹೋಗಬೇಡಿ. ಟ್ರಾಫಿಕ್ ಕಡಿಮೆ ಆದ ಬಳಿಕ ನೀವು ಹೋಗಿ ಅಂತ ಹೇಳಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಈ ರೀತಿ ಆಗಿದೆ, ಸದ್ಯಕ್ಕೆ ನೀವು ಹೋಗಬೇಡಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಮುರ್ಮು ಅವರು ಕೂಡ ಸೋಮವಾರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಕೂಡ ಮಾಡಿದ್ದಾರೆ. ಪುಣ್ಯಸ್ನಾನ ಮಾಡಿದ ನಂತರ ಮಹಾಕುಂಭ ಏಕತೆ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ. ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅದ್ಭುತ ಮತ್ತು ಜೀವಂತಿಕೆಯ ಸಂಕೇತವಾಗಿದೆ. ಗಂಗೆ ಮಾತೆ ಎಲ್ಲರಿಗೂ ಆಶೀರ್ವಾದ ನೀಡಲಿ, ಪ್ರತಿಯೊಬ್ಬರು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರಲಿ ಅಂತ ಹೇಳಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಇದರ ನಡುವೆ ಅಲ್ಲಿ ಲಿಂಕ್ ಆಗಿದೆ, ಗೊತ್ತಿರೋ ಹಾಗೆ ಅಯೋಧ್ಯೆಗೆ ಕೂಡ ಹೋಗ್ತಾರೆ, ನಿಯರ್ ಇದೆ. ಕಾಶಿ ಕೂಡ ಹೋಗ್ತಾರೆ, ಎಲ್ಲ ಕೂಡ ಹೋಗ್ತಾರೆ. ಪ್ರಯಾಗರಾಜ್ಗೆ ಹೋಗಿದ್ದಾರೆ ಅಂದ್ರೆ ಅಲ್ಲೇ ನಿಯರ್ ಇದೆ ಇರೋ ಕಾರಣ ಅಲ್ಲ ಭಕ್ತರು ಎಲ್ಲ ಅಲ್ಲಿ ಪುಣ್ಯ ಸ್ನಾನ ಕೂಡ ಮಾಡಿ ಹೆಂಗಿದ್ರು ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ನನಗೆ ನಮ್ಮ ಇನ್ಸಿಡೆಂಟ್ ಹಂಗೆ ಅಲ್ಲಿ ಹೋಗ್ತಾರೆ. ಪುಣ್ಯಸ್ನಾನ ಮಾಡ್ಕೊಂಡು ಅಯೋಧ್ಯೆ, ಕಾಶಿ ಕೂಡ ಹೋಗ್ತಾ ಇದಾರೆ ಅಂತೆ. ಬರೋಬ್ಬರಿ 1.44 ಕೋಟಿ ಜನ ಸರಾಸರಿ ಅವರೇಜ್ ತೆಗೆದುಕೊಂಡ್ರೆ ಬರೋಬ್ಬರಿ 1.25 ಕೋಟಿಯಿಂದ 2 ಕೋಟಿ ಜನ ಪುಣ್ಯಸ್ನಾನ ಮಾಡ್ತಾರೆ. ಬಹುತೇಕ ಬಂದ ಜನ ಎಲ್ಲ ಕೂಡ ಕಾಶಿ ಮತ್ತು ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ಕೂಡ ವಿಪರೀತ ಜನಸಾಗರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೂಡ ರೈಲುಗಳು ಕೂಡ ಫುಲ್ ಆಗಿದಾವಂತೆ.
ರೈಲು ಯಾರಿಗ ಹತ್ತಕ್ಕಾಗಿಲ್ಲ ಅಂತವರು ಕೂಡ ಕೆಲ ಪ್ರಯಾಣಿಕರು ಚಾಲಕನ ಕ್ಯಾಬಿನ್ ಡ್ರೈವರ್ಗಳ ಕ್ಯಾಬಿನ್ ಇರ್ತಾರಲ್ಲ ಅಲ್ಲೂ ಕೂಡ ಹತ್ತಿದಾರಂತೆ. ಈ ವಿಡಿಯೋ ಕೂಡ ವೈರಲ್ ಆಗಿದೆ, ಗಮನಿಸಬಹುದು. ಎಷ್ಟು ವಿಪರೀತ ಇದಾರೆ ಅಂದ್ರೆ ಡ್ರೈವರ್, ರೈಲ್ವೆ ಇಂಜಿನ್ ಡ್ರೈವರ್ ಇರ್ತಾರಲ್ಲ ಅವರ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾ ಇದಾರಂತೆ, ಅವರ ಕ್ಯಾಬಿನ್ ಅಲ್ಲಿ ಹೋಗಿ ನೂಕು ಮಾಡ್ತಾ ಇದಾರಂತೆ. ಅಷ್ಟು ವಿಪರೀತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಒಟ್ಟಾರೆ ಪ್ರಪಂಚದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ಗೆ ಪ್ರಯಾಗರಾಜ ಆಗಿದೆ. ಏನು ಮಾಡೋಕ್ಕಾಗೋದಿಲ್ಲ, ವಿಪರೀತ ಜನ ಬಂದ್ರೆ, ಕೋಟ್ಯಾಂತರ ಜನ ಬಂದ್ರೆ ನಾಟ್ ಈಸಿ ಪಾಸಿಬಲ್ ಟು ಕಂಟ್ರೋಲ್. ಬಟ್ ಟೋಲ್ ನ ಫ್ರೀ ಮಾಡ್ಬೇಕು ಇದೀತೆ ಮಾಹಿತಿ ಇದೆ. ಬಟ್ ಏನು ಕೂಡ ಮಾಡೋಕ್ಕಾಗೋದಿಲ್ಲ, ಈ ರೀತಿ ನಡೆದಿದೆ. ಬರೋಬ್ಬರಿ 144 ವರ್ಷಕ್ಕೆ ಒಂದು ಬಾರಿ ಅಂದ್ರೆ ಜನ ಅನ್ಕೊಂಡಿರ್ತಾರೆ ಮೈಂಡ್ ಅಲ್ಲಿ ನಾನ್ ಬದುಕಿರ್ತೀನೋ ಇಲ್ವೋ, ಆಯಸ್ಸು ಬೇರೆ ಕಡಿಮೆ, ಬೇಗನೆ ನಮ್ಮ ಇಂಡಿಯನ್ಸ್ ಇದಾಗುತ್ತೆ ಗೊತ್ತಿರೋ ಹಾಗೆ. ಆ ನಿಟ್ಟಿನಲ್ಲಿ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಇದು